ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನವೆಂಬರ್ 1ನೇ ತಾರೀಕು ಸಕಲ ಸಂತರ ಹಬ್ಬ. ಹೊಸ ತಿಂಗಳ ಪ್ರಾರಂಭವಾಗಿದೆ. ಅಕ್ಟೋಬರ್ ತಿಂಗಳ ನಿಯೋಗ ಪ್ರಾರ್ಥನೆಯ ನಂತರ ಡೈಲಿ ಬ್ಲೆಸ್ಸಿಂಗ್ ಪುನಃ ಪ್ರಾರಂಭಿಸಿದ್ದೇವೆ. ದೇವರ ಎಲ್ಲ ಉಳಿತು ಅನುಗ್ರಹಗಳಿಂದ ದೇವರು ನಮ್ಮನ್ನು ಸಂಪತ್ತಿನಲ್ಲಿ ತುಂಬಿಸಲಿ. ದೇವರೇ, ನಿಮ್ಮ ವಾಕ್ಯ ಆಲಿಸುವ ಎಲ್ಲಾ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಆಲಿಸುವ, ಶೇರ್ ಮಾಡುವ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಒಂದು ಅದ್ಭುತಕ್ಕೆ ಸಾಕ್ಷಿಯಾಗಲು ಕಾರಣವಾಗಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಆರೋಗ್ಯಕ್ಕಾಗಿ, ತಲೆಮಾರಿಗಾಗಿ, ವರಮಾನಕ್ಕಾಗಿ, ನಿಮಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳಿಗಾಗಿ, ಒಂದೊಂದು ಕಾರ್ಯಕ್ಕಾಗಿ ಈ ದಿನ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಶ್ರದ್ಧೆಯಿಂದ ಆಲಿಸಲು ದೇವರು ಭಾಗ್ಯವನ್ನು ನೀಡಲಿ. ದೇವರ ವಾಕ್ಯ ಸ್ವೀಕರಿಸುವಾಗ ನಮ್ಮ ಜೀವನದಲ್ಲಿ ಅನುಗ್ರಹವಾಗುತ್ತದೆ. ಇಂದು ನಾವು ಆಲಿಸುವ ವಾಕ್ಯ 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಆಲಿಸೋಣ. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಪ್ರಿಯರೇ, ದೇವರ ಕುರಿತು, ದೇವರ ವಾಕ್ಯದ ಕುರಿತು ತಿಳುವಳಿಕೆ, ಆ ವಾಕ್ಯ ಆಲಿಸುವುದು, ಧ್ಯಾನಿಸುವುದು, ಸ್ವೀಕರಿಸುವುದು ದೈವಿಕವಾದ ಒಂದು ಚೈತನ್ಯವಾಗಿದೆ. ನಮ್ಮ ಭವನದಲ್ಲಿ ತುಂಬುತ್ತಿರುವುದು ಈ ವಾಕ್ಯ ಆಲಿಸುವಾಗ ಏನಾಗಿದೆ ದೇವರು ಮಾಡುವುದು. ಒಂದು ಕುಟುಂಬದ ಸಾಕ್ಷಿಯನ್ನು ಆಲಿಸೋಣವೇ? ಒಬ್ಬ ವ್ಯಕ್ತಿ ಇದ್ದ. ಅವರಿಗೆ ಒಂದು ಸ್ವಂತ ಮನೆ ಇರಲಿಲ್ಲ. ಮನೆ ಕೆಲಸವನ್ನು ಹೇಗೋ ಪ್ರಾರಂಭಿಸಿದನು, ಆದರೆ ಅದನ್ನು ಪೂರ್ತಿಗೊಳಿಸಲು ಕಷ್ಟಪಟ್ಟಾಗ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆನ್ ಮಾಡಿ ಮನೆ ಪೂರ್ತಿ ಆಗದ ಸ್ಥಳದಲ್ಲಿ ಒಂದೊಂದು ಸೈಡ್ ಜೋರಾಗಿ ವಾಕ್ಯವನ್ನು ಹಾಕಿ ಆ ಮನೆಯಲ್ಲಿ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿದನು. ಹಾಗೆ ಅವನ ಮೇಲೆ ದೇವರ ಅನುಗ್ರಹ ಇಳಿದು ಬಂದು ಮನೆಯೂ ಪೂರ್ತಿಯಾಯಿತು. ಅದು ಹೇಗೆ ಎಂದು ಅವನಿಗೆ ಅರಿತಿಲ್ಲ. ಅದೊಂದು ಅದ್ಭುತವಾಗಿ ಆ ಮನೆಗೆ ಬೇಕಾದ ಅವಶ್ಯಕತೆಗಳು ಸಕಲವು ಅವನ ಆತ್ಮೀಯರು, ಬಂಧು ಬಳಗದವರು, ಸ್ನೇಹಿತರು ನೀಡಿದರು. ಏನು ಇಲ್ಲದ ಮನೆ ತುಂಬು ತುಳುಕಿತು, ಐಶ್ವರ್ಯದಿಂದ ತುಂಬಿತು. ದೇವರ ವಾಕ್ಯಕ್ಕೆ, ಒಂದು ವ್ಯಕ್ತಿಗೆ ಮನೆ ಮಾತ್ರವಲ್ಲ, ಅವರ ಜೀವನಕ್ಕೆ ಅವಶ್ಯಕತೆಯಾದ ಎಲ್ಲ ನೀಡುವ ಶಕ್ತಿ ಇದೆ. ನಮಗೆ ಪ್ರಾರ್ಥಿಸೋಣ. ನನ್ನ ಜೀವನಕ್ಕೆ ಅವಶ್ಯಕತೆಯಾದ ಸಕಲವೂ ನೀಡಿರಿ ಎಂದು ಪ್ರಾರ್ಥಿಸೋಣ. ಪ್ರತಿನಿತ್ಯ ವಾಕ್ಯ ಆಲಿಸುವಾಗ ನಿಮ್ಮ ಜೀವನಕ್ಕೆ ಅವಶ್ಯಕತೆಯಾದ ಉಳಿತು ಆಗಿದೆ ದೇವರು ನಿಮಗೆ ನೀಡುವುದು. ದೇವರ ವಾಕ್ಯ ಆಲಿಸುವ ನಿಮ್ಮನ್ನು ದೇವರು ತುಂಬಾ ಪ್ರೀತಿಸುತ್ತಾರೆ. ದೇವರನ್ನು ಹುಡುಕುವ ಮನುಷ್ಯರು ಇದ್ದಾರಾ ಎಂದು ಸ್ವರ್ಗದಿಂದ ದೇವರು ನೋಡುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ನಿಮ್ಮ ಮಕ್ಕಳು ಒಳ್ಳೆ ಸ್ಥಿತಿಗೆ ತಲುಪಿಸುತ್ತಾರೆ, ನಿಮಗೆ ಸಂತೋಷ ಉಂಟಾಗುತ್ತದೆ. ಅದೇ ರೀತಿಯಾಗಿದೆ ದೇವರ ಮಕ್ಕಳನ್ನು, ಅಂದರೆ ನಮ್ಮನ್ನು ದೇವರು ನೋಡುವುದು. ನಮಗೆ ವಾಕ್ಯದೊಂದಿಗೆ ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಿಯರೇ, ನಿನ್ನೆ ದಿನ ಈ ಧ್ಯಾನ ಮಂದಿರದಲ್ಲಿ ಆರಾಧನೆಯಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ನಿಯೋಗವನ್ನು, ನಿಮ್ಮ ಆರೋಗ್ಯವನ್ನು ನೀವು ಕಮೆಂಟ್ ಬಾಕ್ಸಿನಲ್ಲಿ ಹಾಕಿರುವ ಎಲ್ಲ ಕೋರಿಕೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ತಕ್ಕ ಸಮಯಕ್ಕೆ ದೇವರು ನಿಮಗಾಗಿ ಕಾರ್ಯ ಮಾಡುತ್ತಾರೆ. ಸಂತೋಷವಾಗಿರಿ. ನೀವೆಲ್ಲರೂ ಈ ಧ್ಯಾನ ಮಂದಿರಕ್ಕೆ ಬಂದು ಸಾಕ್ಷಿ ಹೇಳುವ ದಿನ ಬರುತ್ತಿದೆ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.